ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅರಣ್ಯ ಇಲಾಖೆ ನೇಮಕಾತಿ ಬಗ್ಗೆ ಮೊಬೈಲ್ನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕು. ಕ್ರೋಮ್ ಓಪನ್ ಮಾಡಿದ ನಂತರ ಅದರಲ್ಲಿ ನಾವು aranya.government.in ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ನಮಗೆ ಮೊದಲಿಗೆ ಕಾಣಿಸುವ ಈ ವೆಬ್ಸೈಟ್ನಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅರಣ್ಯ ಇಲಾಖೆಯ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಅರಣ್ಯ ಇಲಾಖೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಮೊದಲಿಗೆ ರಿಜಿಸ್ಟ್ರೇಷನ್ ID, ಡೇಟ್ ಆಫ್ ಬರ್ತ್ ಅಂತ ಕಾಣಿಸುತ್ತೆ. ಅದರ ಮೇಲೆ ಲಾಗಿನ್ ಅಂತ ಇದೆ. ನಾವು ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಬಂದಿದ್ದರೆ ಅದರ ಮೇಲೆ ಮೊದಲಿಗೆ ಕ್ಲಿಕ್ ಮಾಡಬೇಕು. ರಿಜಿಸ್ಟ್ರೇಷನ್ ಅಂತ ಈ ಥರ ಬರುತ್ತೆ, ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ. ಅದು ನಮ್ಮ SSLCಯಲ್ಲಿರುವ ಥರ ನಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು ಮತ್ತು ಜೆಂಡರು, ಆಧಾರ್ ನಂಬರು, ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಹಾಕಬೇಕು. ಮೊಬೈಲಿಗೆ ಒಂದು OTP ಬರುತ್ತೆ. OTPಯನ್ನು ಕ್ಲಿಕ್ ಮಾಡಿ ವೆರಿಫೈ ಅಂತ ಮಾಡಬೇಕು. ವೆರಿಫೈ ಮಾಡಿದ ನಂತರ ಇಮೇಲ್ ID ಹಾಕಬೇಕು. ಆಮೇಲೆ ಕನ್ಫರ್ಮನ್ನು ಮಾಡಬೇಕು. ಅದು ಇಮೇಲ್ IDಯನ್ನು ಕನ್ಫರ್ಮ್ ಮಾಡಿದ ನಂತರ ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ನಮಗೆ ನಮ್ಮ ಡಾಟಾವನ್ನು ತೋರಿಸುತ್ತೆ, ಪ್ರಿವ್ಯೂ ಮಾಡುತ್ತೆ. ಏನಾದರೂ ಎಡಿಟ್ ಇದ್ದರೆ ಎಡಿಟನ್ನು ಮಾಡ್ಬೋದು, ಇಲ್ಲ ಅಂತಂದರೆ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದ ನಂತರ ನಮಗೆ ಲಾಗಿನ್ ಮಾಡಬೇಕು. ಲಾಗಿನ್ ಅಂತಿದೆ, ಲಾಗಿನ್ ಪೇಜ್ಗೆ ಹೋಗಬೇಕು. ಲಾಗಿನ್ ಪೇಜ್ಗೆ ಈ ಥರ ಬರುತ್ತೆ. ಇಲ್ಲಿ ನಮ್ಮ ಮೊಬೈಲ್ಗೆ ಬಂದಿರುವ ಥರ ರಿಜಿಸ್ಟ್ರೇಷನ್ ID ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ನಂತರ ನಮಗೆ ಈ ಥರ ಕಾಣಿಸುತ್ತೆ, HK ಮತ್ತು ನಾನ್ HK ಅಂತ. ಅದರ ಮೇಲೆ ನಾವು HK ಬೇಕಾದರೆ HK ಮೇಲೆ ಕ್ಲಿಕ್ ಮಾಡಬೇಕು. HK ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಸರ್ಕಲನ್ನು ತೋರಿಸ್ತಾರೆ. ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಮಾಡಬೇಕು. ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ನೋಟಿಫಿಕೇಷನನ್ನು ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಮುಂದೆ ಹೋದ ನಂತರ ನಮಗೆ ಪ್ರೊಸೀಡ್ ಅಂತ ಬರುತ್ತೆ. ಪ್ರೊಸೀಡ್ ಅಂತ ಮಾಡಬೇಕು. ಪ್ರೊಸೀಡ್ ಅಂತ ಮಾಡಿದ ನಂತರ ನಮಗೆ ಮೊದಲು ಸೈನ್ ಅಲೌಡ್ ಇದೆ. ಅದ ನಂತರ ವೆರಿಫೈ ಆಲ್ ಡೀಟೇಲ್ಸ್ ಟು ಮೇಕ್ ಪೇಮೆಂಟ್ ಅಂತ ಇದೆ. ರಿಫಂಡ್ ವಿಲ್ ಬಿ ಪ್ರೊವೈಡ್ ಅಗೇನ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಂತ ಇದೆ. ಅದಾದ ನಂತರ ನಾವು ಫಿಲ್ ದಿ ಅಪ್ಲಿಕೇಶನ್ ಅಂತ ಮಾಡಬೇಕು. ಫಿಲ್ ದಿ ಅಪ್ಲಿಕೇಶನ್ ಮಾಡಿದ ನಂತರ ನಮಗೆ ಈ ಥರ ಅಪ್ಲಿಕೇಶನ್ ಫಾರ್ಮನ್ನು ಬರುತ್ತೆ. ಅದರಲ್ಲಿ ಮೊದಲಿಗೆ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಹಾಕಬೇಕು. ಅದಾದ ನಂತರ ಇದಿಷ್ಟು ಇನ್ಫಾರ್ಮೇಷನ್ ಹಾಕಿದ ನಂತರ ಕ್ವಾಲಿಫಿಕೇಷನ್ ಬರುತ್ತೆ, ಕ್ವಾಲಿಫಿಕೇಷನ್ ಹಾಕಬೇಕು. ಅದಾದ ನಂತರ ರಿಸರ್ವೇಷನ್ ಯಾವುದಿದೆ ಅದು ಹಾಕಬೇಕು. ಅದಾದ ನಂತರ ಫೋರ್ತ್ ಒನ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ, ಅಪ್ಲೋಡ್ ಡಾಕ್ಯುಮೆಂಟ್ಸನ್ನು ಮಾಡಬೇಕು. ಅದಾದ ನಂತರ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಇದೆ, ಅದನ್ನು ಮಾಡಬೇಕು. ಮೊದಲಿಗೆ ನಾವು ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಹೋದ ನಂತರ ಮೊದಲಿಗೆ ನಮಗೆ ನಮ್ಮ ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ, ನಮ್ಮ ಜೆಂಡರ್ ಬರುತ್ತೆ, ಮೊಬೈಲ್ ನಂಬರ್ ಬರುತ್ತೆ, ಇಮೇಲ್ ID ಬರುತ್ತೆ. ಅದಾದ ನಂತರ ಆಧಾರ್ ನಂಬರ್ ಬರುತ್ತೆ. ನಾವು ಫಿಲ್ ಮಾಡೋದೇನಪ್ಪ ಅಂತಂದರೆ ಫಾದರ್ ನೇಮು, ಮದರ್ ನೇಮು, ಮ್ಯಾರಿಡ್ ಆದರೆ ಮ್ಯಾರಿಡು, ಇಲ್ಲ ಅಂತಂದರೆ ಅನ್ಮ್ಯಾರಿಡು, ಇಲ್ಲಾಂದರೆ ಡೈವರ್ಸ್ ಆಗಿದ್ದರೆ ಡೈವರ್ಸ್ ಅಂತ ಬರುತ್ತೆ. ಅದಾದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ಪರ್ಸನಲ್ ಇನ್ಫಾರ್ಮೇಷನ್ ಹಾಕಿದ ನಂತರ 7 ನೆಕ್ಸ್ಟ್ ಮಾಡಿದ ನಂತರ ಕ್ವಾಲಿಫಿಕೇಷನ್ ಅಂತ ಬರುತ್ತೆ. ಅಲ್ಲ, ಕ್ವಾಲಿಫಿಕೇಷನನ್ನು ಕ್ಲಿಕ್ ಮಾಡಬೇಕು. ಕ್ವಾಲಿಫಿಕೇಷನ್ ಏನು SSLC ಅಂತ ಕೇಳಿದರೆ SSLC ಹಾಕಬೇಕು. ಡೇಟ್ ಆಫ್ ಪಾಸಿಂಗ್, ನಾವು ಎಲ್ಲಿ ಪಾಸ್ ಆಗಿದ್ವಿ, ಯಾವ ಇಯರ್ ಪಾಸ್ ಆಗಿದ್ವಿ ಆ ಇಯರ್ನ SSLCಯನ್ನು ಹಾಕಬೇಕು. ಅದಾದ ನಂತರ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಕ್ಲಾಸ್ ಕೇಳಿದರೆ ಯಾವ ಕ್ಲಾಸಲ್ಲಿ, ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಾ ಅದು ಹಾಕಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳಿದರೆ ಇಲ್ಲಿ ಒಟ್ಟು
625 ಟೋಟಲ್ ಮಾರ್ಕ್ಸ್ ಇವೆ. ನಾವು ಪಡೆದುಕೊಂಡಿರುವ ಅಂಕಗಳು ಎಷ್ಟಪ್ಪ ಅಂತಂದರೆ, ಇಷ್ಟು ಹಾಕಿದ ನಂತರ ನಮ್ಮ ಪರ್ಸೆಂಟೇಜನ್ನು ಆಟೋಮೆಟಿಕ್ಕಾಗಿ ಬರುತ್ತೆ ಇಲ್ಲಿ. ಇದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಿದ ನಂತರ ರಿಸರ್ವೇಷನ್ ಬರುತ್ತೆ. ಅಲ್ಲಿ ರಿಸರ್ವೇಷನ್ ಯಾವುದು, ನಿಮ್ಮ ಕಾಸ್ಟ್ ಯಾವುದು ಅಂತ ಅದು ಹಾಕಬೇಕು. ಹಾಕಿದ ನಂತರ ಅಲ್ಲಿ ಆರ್ ಡಿ ನಂಬರ್ ಕೇಳ್ತಾರೆ. ಸಬ್ ಕಾಸ್ಟ್ ಯಾವುದು ಬರುತ್ತೆ ಅದನ್ನು ಹಾಕಬೇಕು. ಸಬ್ ಕಾಸ್ಟ್ ಹಾಕಿದ ನಂತರ ಆರ್ ಡಿ ನಂಬರ್ ಕೇಳ್ತಾರೆ, ಆರ್ ಡಿ ನಂಬರ್ ಹಾಕಬೇಕು. ನಾವು ರೂರಲ್ ಕ್ಯಾಂಡಿಡೇಟ್ ಅಥವಾ 1 ಹಿಡಿದು 10ನೇವರೆಗೂ ಹಳ್ಳಿಯಲ್ಲಿ ಕಲ್ತಿದ್ರೆ ಎಸ್ ಅಂತ ಮಾಡಬೇಕು, ಇಲ್ಲಾಂದ್ರೆ ನೋ ಅಂತ ಮಾಡಬೇಕು. ಕನ್ನಡ ಮೀಡಿಯಮ್ ಕಲ್ತಿದ್ರೆ ಎಸ್ ಅಂತ ಮಾಡಬೇಕು, ಇಲ್ಲ ಅಂತಂದರೆ ನೋ ಅಂತ ಮಾಡಬೇಕು. ನಾವು ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಮಾಡಬೇಕು, ಇಲ್ಲ ಅಂತಂದರೆ ನೋ ಅಂತ ಮಾಡಬೇಕು. ಅದಾದ ನಂತರ ಎಕ್ಸ್ ಮಿಲ್ಟ್ರಿ ಅವರಾಗಿದ್ದರೆ ಎಸ್ ಅಂತ ಮಾಡಬೇಕು, ಇಲ್ಲ ಅಂತಂದರೆ ನೋ ಅಂತ ಮಾಡಬೇಕು. ಫಾರೆಸ್ಟ್ ಮೋಟಿವೇಟರ್ ಇನ್ KFG ಮೋರ್ ದೆನ್ 5 years ಕಂಟಿನ್ಯೂಸ್ಲಿ ಡೇಟ್ ಆಫ್ ದಿ ನೋಟಿಫಿಕೇಷನ್. ಇದಕ್ಕಿಂತ ಮೊದಲು 5 ವರ್ಷ ಯಾರಾದರೂ ಫಾರೆಸ್ಟ್ ಆಫೀಸಲ್ಲಿ ವರ್ಕ್ ಮಾಡಿದರೆ ಎಸ್ ಅಂತ ಮಾಡಬೇಕು, ಇಲ್ಲ ಅಂತಂದರೆ ನೋ ಅಂತ ಮಾಡಬೇಕು. ಇಷ್ಟು ಮಾಡಿದ ನಂತರ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಸಕ್ಸಸ್ ಆಗಿದೆ ಅಂತ ಎಸ್ ಅಂತ ಮಾಡಬೇಕು. ಇದಾದ ನಂತರ ನಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿದೆ. SSLC ಮಾರ್ಕ್ಸ್ ಕಾರ್ಡು, ಅದಾದ ನಂತರ ನಮ್ಮದು HK ರೀಸನ್ ಇದ್ದರೆ HK ರೀಸನ್ ಅಂತ ಅಪ್ಲೋಡ್ ಮಾಡೋದು, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು, ರೂರಲ್ ಸ್ಕೂಲಲ್ಲಿ ಬರ್ಸ್ಕೊಂಡು ಬಂದಿದ್ದರೆ ಅದನ್ನು ಅಪ್ಲೋಡ್ ಮಾಡೋದು. ಅದಾದ ನಂತರ ಕನ್ನಡ ಮೀಡಿಯಮ್ ಇದೆ, ಕನ್ನಡ ಮೀಡಿಯಮ್ ಅಪ್ಲೋಡ್ ಮಾಡೋದು. ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಕೊನೆಯದಾಗಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆ. ಅದರಲ್ಲಿ ನಮ್ಮ ಏನೇನು ಡಾಕ್ಯುಮೆಂಟ್ಸ್, ಏನೇನು ನಮ್ಮದು ಡೀಟೇಲ್ಸನ್ನು ಫಿಲ್ ಮಾಡಿದ್ದೀವಲ್ಲ ಅದು ಇಲ್ಲಿ ಬರುತ್ತೆ. ಅದನ್ನೇ ಎಲ್ಲ ಕ್ಲಿಕ್ ಮಾಡಿಕೊಂಡು ನನ್ನ ಹೆಸರು, ಜೆಂಡರು, ಮದರ್ ನೇಮು, ಸ್ಪೌಸ್ ನೇಮು, ಇಮೇಲ್ ID, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮ್ಯಾರಿಡ್ ಆದರೆ ಮ್ಯಾರಿಡು, ಮೊಬೈಲ್ ನಂಬರು, ಆಧಾರ್ ನಂಬರು, ನಮ್ಮ ಅಡ್ರೆಸ್ಸು ಎಲ್ಲ ಚೆನ್ನಾಗಿದೆಯಲ್ಲ ಅಂತ ನೋಡ್ಕೋಬೇಕು. ಅದೇ ರೀತಿ ನಮ್ಮ ಕ್ವಾಲಿಫಿಕೇಷನ್ನು, ರಿಸರ್ವೇಷನ್ನು, ನಾವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಫೋಟೋ ಮತ್ತು ಸಿಗ್ನೇಚರ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಇಲ್ಲಿ ಎಸ್ ಅಗ್ರಿ ಅಂಥೇಳಿ ಅಗ್ರಿ ಮಾಡಿ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಮಾಡಬೇಕು. ಇದನ್ನು ಮಾಡಿದ ನಂತರ ನಮ್ಮ ಎಲ್ಲ ರಿಸರ್ವೇಷನ್ ಕರೆಕ್ಟ್ ಇದೆ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ, ಅಪ್ಲೋಡ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಿಳಿದು ಇದನ್ನು ಸೈನ್ ಅಂತ ಮಾಡಬೇಕು. ಇಲ್ಲ ಅಂತಂದರೆ ರಿವ್ಯೂ ಆಗ್ಯಾನ ಅದನ್ನು ನೋಡಿಕೊಂಡು ನಾವು ಮತ್ತೊಂದು ಸರ್ತಿ ಅಪ್ಲೋಡನ್ನು ಮಾಡಬೇಕು. ಎಸ್ ಅಂತ ಮಾಡಿದ ನಂತರ ಅದೇ ರೀತಿ ನಾನು ಹೇಳಿರೋ ಪ್ರಕಾರ ಕೊನೆಯದಾಗಿ ನಾವು ಅಪ್ಲೋಡ್ ಮಾಡಿದ ನಂತರ ಸೈನ್ ಮಾಡೋದಕ್ಕೆ ಸೈನ್ ಮಾಡಬೇಕು. ಸೈನ್ ಮಾಡೋದಕ್ಕೆ ನಮಗೆ ಆಧಾರ್ ಬೇಕು, ಆಧಾರ್ ನಂಬರ್ ಹೊಡಿಬೇಕು. ಅದಾದ ನಂತರ ಆಧಾರ್ ನಂಬರ್ ಹೊಡೆದ ನಂತರ ನಮಗೆ ಗೆಟ್ OTP ಅಂತ ಬರುತ್ತೆ. OTPಯನ್ನು ಕ್ಲಿಕ್ ಮಾಡಬೇಕು. OTPಯನ್ನು ಕ್ಲಿಕ್ ಮಾಡಿದ ನಂತರ ನಾವು ಅಗ್ರಿ ಅಂತ ಮಾಡಬೇಕು. ಅಲ್ಲಿ ಮೇಲೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ಅಗ್ರಿ ಮಾಡಿದ ನಂತರ ನಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಸಕ್ಸಸ್ಫುಲ್ಲಿ ಬಂದ ನಂತರ ನಮ್ಮ ಮೊಬೈಲಲ್ಲಿ ಒಂದು ಮೆಸೇಜ್ ಬರುತ್ತೆ. ನೀವು ಅರಣ್ಯ ವೀಕ್ಷಕರ ಹುದ್ದೆಗೆ ನೇರನಾಮ ಖಾತೆ ಅರ್ಜಿ ಸಂಖ್ಯೆಯನ್ನು ಆಗಿರುತ್ತದೆ, ಪೂರ್ಣಗೊಳಿಸಲಾಗಿದೆ, ಶುಲ್ಕವನ್ನು ಪಾವತಿ ಮಾಡಿ ಅಂತ ಬರುತ್ತೆ. ಶುಲ್ಕವನ್ನು ನಾವು ಪಾವತಿಯನ್ನು ಮಾಡಬೇಕು. ಶುಲ್ಕವನ್ನು ಪಾವತಿಸಬೇಕು. ಶುಲ್ಕವನ್ನು ಪಾವತಿಸಲು ನಾವು ಮತ್ತೆ ನಮ್ಮ ಕಂಟಿನ್ಯೂ ಆಗಿ ನಾವು ಅದೇ ಬರುತ್ತೆ ಅಲ್ಲ ನಮ್ಮ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ನಮಗೆ ಗ್ರೀನ್ ಅಂತ ತೋರಿಸುತ್ತೆ. ಅದಾದ ನಂತರ ಅಪ್ಲಿಕೇಶನನ್ನು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋದಕ್ಕೆ ಮೇಕ್ ಪೇಮೆಂಟ್ ಅಂತ ಮಾಡಬೇಕು. ಮೇಕ್ ಪೇಮೆಂಟ್ ಮಾಡಿದ ನಂತರ ನಮ್ಮ ಕ್ಲಿಕ್ ಮಾಡಿದ ನಂತರ ಅದನ್ನು ನಮಗೆ ಪೇಮೆಂಟ್ ಖಜಾನೆಗೆ ಕರೆದುಕೊಂಡು ಹೋಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ನಮ್ಮ
ಹೆಸರು ತೋರಿಸುತ್ತೆ, ನಮ್ಮ ಅಮೌಂಟ್ ಎಷ್ಟಿದೆ ಅಂತ ತೋರಿಸುತ್ತೆ, ಚಲನ್ ನಂಬರ್ ತೋರಿಸುತ್ತೆ. ಇದು ಡೈರೆಕ್ಟಾಗಿ ಖಜಾನೆಗೆ ಹೋಗುತ್ತೆ ಪೇಮೆಂಟು. ಇದರಲ್ಲಿ ನಮಗೆ ಪಾವತಿಯ ವಿವರಗಳು ಅಂತ ತೋರಿಸಿದ್ದಾರೆ. ಅದರಲ್ಲಿ ನಮಗೆ ಕ್ಯಾಶ್ ಅಂತ ತೋರಿಸಿದ್ದಾರೆ, ಮತ್ತು ನೆಟ್ ಬ್ಯಾಂಕಿಂಗ್ ತೋರಿಸಿದ್ದಾರೆ, ಯು ಪಿ ಐ ಅಂತ ತೋರಿಸಿದ್ದಾರೆ, ಎಷ್ಟೆಲ್ಲ ತೋರಿಸಿದ್ದಾರೆ. ನಮಗೆ ಬೇಕಾಗಿರುವುದು ಯು ಪಿ ಐ ಅಂತ. ಯು ಪಿ ಐ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಕ್ಯಾಪ್ಚರ್ ಇದೆ, ಯಾವುದು ಸೆಲೆಕ್ಟ್ ಅಂತ ಇದೆ. ನಮಗೆ ಬೇಕಾಗಿರೋದು ಎಸ್ ಬಿ ಐ ಇ ಪಿ ಐ ಅಂತ. ಎಸ್ ಬಿ ಐ ಇ ಪಿ ಐ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಕ್ಯಾಪ್ಚರ್ ಶೋ ಆಗಿದೆ. ಆ ಕ್ಯಾಪ್ಚರ್ ಮೇಲೆ ಕ್ಯಾಪ್ಚರನ್ನು ಹಾಕಬೇಕು. ಹಾಕಿದ ನಂತರ 2 ಅಗ್ರಿ ಅಂತ ಮಾಡಿಕೊಂಡು ಸಬ್ಮಿಟ್ ಅಂತ ಒತ್ತಿದರೆ ನಮಗೆ ಮತ್ತೆ ಮುಂದೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತಾರೆ. ಆರ್ಡರ್ ಸಮ್ಮರಿ ಬರುತ್ತೆ, ಅದರಲ್ಲಿ ಅಮೌಂಟ್ ಎಷ್ಟಿದೆ ತೋರಿಸುತ್ತಾರೆ. ಅದಾದ ನಂತರ ಮತ್ತೆ ನಮಗೆ ಏನಪ್ಪ ಅಂತಂದರೆ ಡೆಬಿಟ್ ಕಾರ್ಡ್ ತೋರಿಸ್ತಾರೆ, ಮತ್ತು ಎಷ್ಟು ಅಮೌಂಟ್ ಇದೆ ಅಂತ ತೋರಿಸುತ್ತಾರೆ. ಎಸ್ ಬಿ ಐ ಇಷ್ಟೆಲ್ಲ ತೋರಿಸಿದ್ರೆ ನಾವು ಮೊದಲು ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿದ್ವಿ. ಯು ಪಿ ಐ ಅಂತ ಸೆಲೆಕ್ಟ್ ಮಾಡಬೇಕು. ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಯು ಪಿ ಐ ಕ್ಯೂ ಆರನ್ನು ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಯು ಪಿ ಐ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಒಂದು ಕ್ಯೂ ಆರ್ ಪೇ ನೌ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇ ನೌ ಅಂತ ಮಾಡಬೇಕು. ಪೇ ನೌ ಮಾಡಿದ ನಂತರ ನಮಗೆ ಒಂದು ಬಾರ್ಕೋಡನ್ನು ತೋರಿಸ್ತಾರೆ. ಆ ಬಾರ್ಕೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮ ಪೇಮೆಂಟ್ ಮಾಡಬೇಕು ಮೊಬೈಲ್ನಲ್ಲಿ, ಯು ಪಿ ಐನಲ್ಲಿ. ಯು ಪಿ ಐನಲ್ಲಿ ಪೇಮೆಂಟ್ ಮಾಡಿದ ನಂತರ ನಮಗೆ ಅದಕ್ಕೆ ಟೈಮ್ ಇರುತ್ತೆ, 4 ರಿಂದ 5 ನಿಮಿಷ ಕೊಟ್ಟಿರ್ತಾರೆ. 5 ನಿಮಿಷದ ಒಳಗಡೆ ನಾವು ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಮಾಡಿದ ನಂತರ ನಮಗೆ ನಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾರೆ. ಯಾಕೋ ಸರ್ವರ್ ಬಿಜಿ ಆಗಿರೋದರಿಂದ ಪೇಮೆಂಟ್ ಆಗ್ತಾಯಿಲ್ಲ. ಇದಾದ ನಂತರ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಡೌನ್ಲೋಡನ್ನು ಮಾಡಿಕೊಂಡು ಇಟ್ಕೊಳ್ಬೇಕು.